ಅಂತೂ ಕೊನೆಗೂ ನಿಜವಾಯಿತು. ನಾಗರಾಜ್ ಕುಡುಪಲ್ಲಿ ಭವಿಷ್ಯ. ಆರ್ಸಿಬಿ ಇಷ್ಟೇ ರನ್ ಹೊಡೆಯುತ್ತೆ ಅಂತ ಹೇಳಿದ್ದ ಕುಡುಪಲ್ಲಿ, ಆರ್ಸಿಬಿ ಮೊದಲು ಬ್ಯಾಟ್ ಅಂತ ಗೊತ್ತಾದ ಕೂಡಲೇ ಕುಡುಪಲ್ಲಿ FB ಪೋಸ್ಟ್ ಮಾಡಿದ್ರು. ಆರ್ಸಿಬಿ ಇಷ್ಟೇ ರನ್ ಹೊಡೆಯುತ್ತೆ ಅಂತ ಹೇಳಿದ್ರು. ಯಾರು? ಕುಡುಪಲ್ಲಿ. ಬೆಂಗಳೂರು ತಂಡ 190 ರನ್ ಹೊಡೆಯುತ್ತೆ ಎಂದು ಕುಡುಪಲ್ಲಿ ಪೋಸ್ಟ್ ಹಾಕಿದ್ರು. ಕುಡುಪಲ್ಲಿ ಅಂದಾಜಿಸಿದಂತೆ 190 ರನ್ ಬಾರಿಸಿದ್ದ ಆರ್ಸಿಬಿ. ಅಷ್ಟೇ ಅಲ್ಲ, ಆರ್ಸಿಬಿ ಗೆಲ್ಲೋದು 11 ರನ್ ಒಳಗೆ ಎಂದಿದ್ದ ಕುಡುಪಲ್ಲಿ. ನಾಗರಾಜು ಕುಡುಪಲ್ಲಿ ಮೂಲತಃ ಲಾಯರು. ಸೋಷಿಯಲ್ ಮೀಡಿಯಾದ ದೊಡ್ಡ ಇನ್ಫ್ಲೂಯೆನ್ಸರ್ ಆಗಿರ್ತಕ್ಕಂತಹ ಕುಡುಪಲ್ಲಿ ಆರ್ಸಿಬಿ ಗೆದ್ದ ಬೆನ್ನಲ್ಲೇ ಕುಡುಪಲ್ಲಿ ಫೇಸ್ಬುಕ್ ವಾಲ್ನಲ್ಲಿ ಮೆಚ್ಚುಗೆಯ ಹೊಳೆ. ನಿಜವಾಯಿತು ನಾಗರಾಜ್ ಕುಡುಪಲ್ಲಿ. ಅಸಂಬದ್ಧವಾಗಿ ಮಾತನಾಡ್ತಾ ಪರಸ್ಪರ ತನ್ನ ಎದುರಾಳಿಯ ವಿರುದ್ಧ ಮಲ್ಲಯುದ್ಧಗಳೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದ್ದಂಥ ನಾಗರಾಜ್ ಕುಡುಪಲ್ಲಿ. ಸೊ ಸಮಾಜಕ್ಕೆ ಮಾಡಿರೋ ಸೇವೆಗಳು ಹೇಳೋಣ ಅಂತ ಹೇಳಿದ್ರೆ ಅಲ್ಲಿ ಸೇವೆಗಳೇನು ಇಲ್ಲ ಇವ್ರದ್ದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಾತನಾಡ್ತಾರೆ, ಒಂದು ವಿಭಿನ್ನತೆ ಇರುತ್ತೆ, ವಿಲಕ್ಷಣತೆ ಇರುತ್ತೆ. ಹಾಗಾಗಿನೇ ಒಂದಷ್ಟು ಜನರಿಗೆ ನಾಗರಾಜ್ ಕುಡುಪಲ್ಲಿ ಯಾರು ಅಂದರೆ ಗೊತ್ತಾಗುತ್ತೆ. ಕೆಲಸ ವಕೀಲ, ಇನ್ನು ಫುಲ್ ಟೈಮ್ ಕೆಲಸ ಮಾತನಾಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಆರ್ಸಿಬಿ ಬ್ಯಾಟ್ ಫಸ್ಟ್ ಅಂತ ಹೇಳಿದ್ದು ಸರಿಯಾಗಿದೆ. ಆರ್ಸಿಬಿ 190ವರೆಗೆ ರನ್ ಹೊಡಿತಾರೆ. ಇದು ನಾಗರಾಜ್ ಕುಡುಪಲ್ಲಿಯವರ ಅಧಿಕೃತವಾದಂತಹ ಫೇಸ್ಬುಕ್ ಪೇಜ್. ಅಲ್ಲಿ ಹೇಳ್ಕೊಂಡಿದ್ರು. ಅದಕ್ಕೊಂದು 700 ಜನ ಲೈಕ್ ಕೂಡ ಕೊಟ್ಟಿದ್ರು. 62 ಜನ ಕಾಮೆಂಟ್ ಹಾಕಿದ್ದಾರೆ. ಸೊ ಅವರು ಹೇಳಿದಂತೆ ಆಗೋಯ್ತಲ್ಲ ಅಂತ. ಈಸ್ ನಾಟ್ ಸಂಖ್ಯಾಶಾಸ್ತ್ರಜ್ಞ, ಅವರೊಬ್ಬ ಜ್ಯೋತಿಷಿ ಅಲ್ಲ. ಭವಿಷ್ಯ ನುಡಿಯಬಹುದಾದಂತಹ ಜ್ಞಾನ ಅವರಲ್ಲಿಲ್ಲ. ಅರ್ಥಾತ್ ಏನು ಈ ಜ್ಯೋತಿಷ್ಯ ಶಾಸ್ತ್ರಜ್ಞದ ಜ್ಞಾನ ಅವರಲ್ಲಿಲ್ಲ ಅಂತ ಹೇಳಿದ್ದು. ಸೊ ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳಿಬಿಟ್ಟಿದ್ರು. ಆರ್ಸಿಬಿ ಅವರು ಫಸ್ಟ್ ಬ್ಯಾಟ್ ಅವರೇ ಮಾಡಿದ್ರೆ, ಬ್ಯಾಟಿಂಗ್ ಅವ್ರಿಗೆ ಸಿಕ್ಕಿದ್ರೆ 190ವರೆಗೆ ರನ್ ಹೊಡಿತಾರೆ ಅಂತ ಹೇಳಿದ್ರು. ಹೇಳಿ ಕೇಳಿ ಕ್ರಿಕೆಟ್ ಪ್ರಿಯನ ಮನಸ್ಸಿನಲ್ಲಿ ಉದ್ಭವವಾಗಿದ್ದ ಒಂದು ಸಾಲದು. ಅದು ಪ್ರಾಕ್ಟಿಕಲ್ ಆಗೋಯ್ತು. ಸೊ ಈಗ ಕುಡುಪಲ್ಲಿ ನಾಗರಾಜ್ ಫೇಸ್ಬುಕ್ನಲ್ಲಿ ಒಂದು ಸ್ವಲ್ಪ ಚರ್ಚೆಗೆ ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲ, ಆರ್ಸಿಬಿ ಗೆಲ್ಲೋದು 11 ರನ್ ಒಳಗೆ ಎಂದಿದ್ದ ಕುಡುಪಲ್ಲಿ. ನಾಗರಾಜ್ ಕುಡುಪಲ್ಲಿ ಮೂಲತಃ ಲಾಯರು, ಸೋಷಿಯಲ್ ಮೀಡಿಯಾದ ದೊಡ್ಡ ಇನ್ಫ್ಲೂಯೆನ್ಸರು ಆಗಿರುವಂತಹ ಕುಡುಪಲ್ಲಿ ಆರ್ಸಿಬಿ ಗೆದ್ದ ಬೆನ್ನಲ್ಲೇ ಕುಡುಪಲ್ಲಿ ಫೇಸ್ಬುಕ್ ವಾಲ್ನಲ್ಲಿ ಮೆಚ್ಚುಗೆಯ ಹೊಳೆ. ಸೊ ಆರ್ಸಿಬಿ ಇಷ್ಟೇ ರನ್ ತಗೊಳುತ್ತೆ ಅಂತ ಒಬ್ಬ ವ್ಯಕ್ತಿ ಹೇಳಿದ ಮೇಲೆ ಅಷ್ಟೇ ರನ್ ಹತ್ತತ್ರ ಬಂದಾಗ ಆ ವ್ಯಕ್ತಿ ಚರ್ಚೆಗೆ ಕಾರಣ ಆಗೋದ್ರಲ್ಲಿ ತಪ್ಪಿಲ್ಲ. ಸೊ ಈಗ ನಾಗರಾಜ್ ಕುಡುಪಲ್ಲಿ ಅದೇ ತರಹ ಚರ್ಚೆಗೆ ಕಾರಣರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.